ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ನಿಲ್ಲಿಸಿದ್ದ ಕಾರೊಂದು ಏಕಾಏಕಿ ಸ್ಫೋಟಗೊಂಡು ಆತಂಕ ಸೃಷ್ಟಿಸಿದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಕಾರಿನೊಂದಿಗೆ ಯಾರೂ ಇಲ್ಲದಿದ್ದ ಕಾರಣ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಯುವರಾಜ್ ವೈನ್ ಶಾಪ್ ಸಮೀಪ ನಿಲ್ಲಿಸಿದ್ದ ಕಾರೊಂದು ಏಕಾಏಕಿ ಭಾರಿ ಸದ್ದಿನೊಂದಿಗೆ ಸ್ಫೋಟಗೊಂಡಿದೆ. ಸ್ಫೋಟದ ತೀವ್ರತೆಗೆ ಕಾರು ಸಂಪೂರ್ಣ ಜಖಂಗೊಂಡಿದ್ದು ಸುತ್ತಮುತ್ತಲಿನ ಜನರು ಕೆಲಕಾಲ ಆತಂಕಕ್ಕೆ ಒಳಗಾಗಿದ್ದರು. ಸ್ಫೋಟಗೊಂಡ ಕಾರು ಹಿಪ್ಪರಗಿ ಗ್ರಾಮದ ಯುವರಾಜ್ ವೈನ್ ಶಾಪ್ ಮಾಲೀಕ ಹನುಮಂತ್ ಅಥನಿ ಅವರಿಗೆ ಸೇರಿತು ಎಂದು ಗುರುತಿಸಲಾಗಿದೆ. ಘಟನೆ ನಡೆದ ವೇಳೆ ಕಾರಿನೊಂದಿಗೆ ಯಾರೂ ಇಲ್ಲದಿದ್ದ ಕಾರಣ ಭಾರಿ ಅನಾಹುತ ತಪ್ಪಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಡಿವೈಎಸ್ಪಿ ಸೈಯದ್ ರೋಷನ್ ಸಮೀರ್, ಸಿಪಿಐ ಮಲಪ್ಪ ಮಟ್ಟಿ, ಪಿಎಸ್ಐ ಗಂಗಾಧರ್ ಪೂಜಾರಿ ಹಾಗೂ ಅವರ ಪೊಲೀಸ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಇನ್ನು ಕಾರು ಸ್ಫೋಟಕ್ಕೆ ಕಾರಣ ಏನು ಎನ್ನುವುದು ತಿಳಿದು ಬರಬೇಕಾಗಿದೆ. ಈ ಕುರಿತು ಪೊಲೀಸರು ತನಿಖೆಯನ್ನು ನಡೆಸಿದ್ದು, ಪೊಲೀಸರ ತನಿಖೆಯಿಂದ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ. 10:45 ಮನೆಗೆ ಹೋಗೋ ಟೈಮ್ಗೆ ಬ್ಲಾಸ್ಟ್ ಆತ್ರಿ. ಅದು ಅಂತ ಬಾಂಬ್ ಐತೋ ಏನೈತೋ ಎನ್ಕ್ವೈರಿ ಮಾಡ್ಬೇಕ್ರಿ. ಏನಾಗಿತ್ತು ನನಗೆ ಗೊತ್ತಿಲ್ಲ. ನಾನು ಮೊದಲು ಡೈಲಿ ಗಾಡಿ ಇಲ್ಲೇ ತರೋತೀನಿ ರೀ, ದಿವಸ ಡೈಲಿ ರೀ. ಸೀದಾ ಮನೆದಿಂದ ಇಲ್ಲಿಗೆ ಇಲ್ಲೇ ಹಚ್ಚೀನಿ ರೀ. ಒಬ್ಬನ ಬಂದನ್ರಿ ಬರೋದ್ರಿ. ಲಾಸ್ಟ್ ಆದ್ರೂ ಸ್ಟೇಷನ್ಗೆ 10 ನಿಮಿಷನಾಗ ಫೋನ್ ಹಚ್ಚಿ ಸ್ಟೇಷನ್ಗೆ ಹೇಳಿದ್ವಿ ರೀ. ಅಂತ ನಾವು ಪೈಲ ಟ್ರಕ್ ಬಿದ್ದೈತೆ ಅಂತೇಳಿ ನಾವು ಹಿಂಗೆ ತಿಳಿದ್ರಿ. ಒಳಗೆಲ್ಲ ಧೂಳ ಗಾಡಿದು ಎಲ್ಲ ನಮ್ಮ ಪತ್ರಾಸನು ಹಾರಿದ್ವಿ ರೀ. ಎಲ್ಲ ರೀ ಸುತ್ತಮುತ್ತ 5 ಕಿಲೋಮೀಟ್ರ್ ತನಕ ಹಿಂಗೆಲ್ಲ ಮನೆಗಳು ಬಾಂಡೆ ಬಿದ್ದಾವತ್ತು ರೀ. ಮತ್ತು ನಮ್ಮದು ಒಳಗೆಲ್ಲ ಮ್ಯಾಗಿಂದ ಇದು ಬಡದ ಮೈ ಬಿದ್ದಿದ್ದು ರೀ. ಏನು ಆತಂದು ಜಾಡಿಸ್ಕೊಂಡು ನಮ್ಮ ಗಾಡಿ ಬಿದ್ದೈತೆ ಅನ್ನೋದು ಗೊತ್ತಿಲ್ಲ ರೀ. ತೆಂಗಿನ ಗಿಡದ ಮಟ್ಟ ಅಂತರ ಹರಿತ್ರಿ ಗಾಡಿ ರೀ. ಯುವರಾಜ್ ವೈನ್ ಶಾಪ್ ನಮ್ಮ ಮ್ಯಾನೇಜರ್ ನಮ್ಮಂತ ಸಂಗೊಂಡು ಆತನಿ ರೀ. ನಮ್ಮ ಕೈ ರೀ ಡೈಲಿ ಅಪ್ ಆ್ಯಂಡ್ ಡೌನ್ ಹೋಗೋದು ಬರೋದು ಮಾಡ್ತೀನಿ ರೀ. ಯಾರು ಏನು ಉದ್ದೇಶ ಫಿಕ್ಸ್ ಮಾಡ್ಯಾರೋ ಹೆಂಗೆ ಮಾಡ್ಯಾರೋ ಅದು ತನಿಖೆ ಆಗಬೇಕು.